ರಾಜ್ಯಾದ್ಯಂತ ಗಣೇಶೋತ್ಸವ ಮೆರವಣಿಗೆಗಳ ಮೇಲೆ ನಡೀತಾ ಇರುವಂಥ ಅವ್ಯಾಹತ ದಾಳಿಗಳ ಹಿನ್ನೆಲೆಯಲ್ಲಿ ನಮ್ಮ ಮೈಸೂರಿನ ಹಿಂದೂಪರ ಸಂಘಟನೆಗಳು ಮೈಕಾ ಪ್ರೇಮ್ಕುಮಾರ್, ಡಿ.ಟಿ. ಪ್ರಕಾಶ್ ಅವರು, ಸಂಜು ಅವರು ಹಾಗೂ ಸಿ.ವಿ. ಕೃಷ್ಣಮೂರ್ತಿ ಅವರು ಹಾಗೂ ಇನ್ನಿತರ ಹಿಂದೂಪರ ನಾಯಕರುಗಳ ನೇತೃತ್ವದಲ್ಲಿ ಒಂದು ಹೋರಾಟವನ್ನು, ಪ್ರತಿಭಟನಾ ರ್ಯಾಲಿಯನ್ನು ಕೈಗೊಂಡಿದ್ದಾರೆ. ಇದಕ್ಕೆ ನಾನು ಕೂಡ ಬೆಂಬಲ ವ್ಯಕ್ತಪಡಿಸೋದಕ್ಕೆ ಇಲ್ಲಿ ಬಂದಿದ್ದೀನಿ. ಈಗ DC ಆಫೀಸಿಗೆ ಹೋಗಿ DC ಅವರಿಗೆ ಮನವಿಯನ್ನು ಕೊಡ್ತಾ ಇದ್ದೇವೆ. ಪ್ರಮುಖವಾಗಿ ನಾಗಮಂಗಲದಿಂದ ಆದಂಥದ್ದು ಎಲ್ಲ ಕಡೆಗೂ ಕೂಡ ನಡೀತಾ ಇದೆ. ಸರ್ಕಾರದಿಂದ ಗಂಭೀರ ತೆಗೆದುಕೊಳ್ತಾ ಇದೆ ಅಂತ ಅನಿಸ್ತಾ ಇದೆ. ನಾಗಮಂಗಲದಲ್ಲಿ ಕಳೆದ ವರ್ಷವೂ ಕೂಡ ಗಣೇಶೋತ್ಸವದ ಮೇಲೆ ಕಲ್ಲು ಬಿಸಾಡಿದ್ರು. ಈ ಸಾರಿ ಪೆಟ್ರೋಲ್ ಬಾಂಬು, ತಲವಾರು ಇದರ ಸನ್ನದ್ಧರಾಗಿ ಬಂದಿದ್ದರು. ಅದಾದ ನಂತರ ಬೆಂಗಳೂರಿನಲ್ಲಿ ಘಟನೆ ನಡೆದಿದೆ. ಆನಂತರ ದಾವಣಗೆರೆಯಲ್ಲಿ ಘಟನೆ ನಡೆದಿದೆ. ಅದರಲ್ಲೂ ಕೂಡ ಈ ಪೊಲೀಸ್ FIR ಅಲ್ಲಿ ಹಿಂದೂಗಳನ್ನು ಹತ್ಯೆ ಮಾಡುವಂಥ ಉದ್ದೇಶವನ್ನು ಇಟ್ಕೊಂಡಿರುವಂಥ ಪೊಲೀಸರೇ ಸುಮೋಟೋ FIRನಲ್ಲಿ ದಾಖಲು ಮಾಡಿದ್ದಾರೆ. ತುಮಕೂರಿನಲ್ಲಿ ಗಲಾಟೆ ಆಗಿದೆ. ನಿನ್ನೆ ಚಾಮರಾಜಪೇಟೆಯಲ್ಲಿ ಈದ್ಗಾ ಮೈದಾನದ ಹತ್ರ ಇಟ್ಟಿರುವಂಥ ಗಣೇಶೋತ್ಸವದ ಮೆರವಣಿಗೆಗೆ DJ ಕಟ್ಟಕ್ಕೆ ಬಿಡಲ್ಲ ಅಂತ ಹೇಳ್ಬಿಟ್ಟು ಅಲ್ಲೂ ಕೂಡ ಗಲಾಟೆ ಆಗಿದೆ. ಹಾಗೆ ನಾರ್ತ್ ಕರ್ನಾಟಕದಲ್ಲೂ ಕೂಡ ಎಲ್ಲ ಕಡೆ ಗಲಾಟೆಗಳಾಗ್ತಾ ಇದೆ. ಅಂದರೆ ಇದನ್ನೆಲ್ಲ ನೋಡಿದಾಗ ಈ ವರ್ಷ ನಡೀತಾ ಇರುವಂಥ ವ್ಯವಸ್ಥಿತ ಮತ್ತು ಅವ್ಯಾಹತ ದಾಳಿಗಳನ್ನು ನೋಡಿದರೆ ಇದು ರಾಜ್ಯ ಸರ್ಕಾರದ ಕುಮ್ಮಕ್ಕಿನೊಂದಿಗೆ ಮುಸಲ್ಮಾನರು ನಡೆಸ್ತಾ ಇರುವಂಥ ದಾಳಿ ಅನ್ನೋದ್ರ ಬಗ್ಗೆ ಯಾವುದೇ ಸಂದೇಹ ಬೇಡ. ಯಾಕೆಂತಂದರೆ ಈ ಸಾರಿ ಎಲ್ಲೋ ಒಂದೊಂದು ಕಡೆ ಗಲಾಟೆಗಳಾಗ್ತಾಯಿತ್ತು. ಈ ಸಾರಿ ಇಡೀ ರಾಜ್ಯಾದ್ಯಂತ ಹೆಚ್ಚು ಕಡಿಮೆ ಎಲ್ಲ ಗಣೇಶೋತ್ಸವದ ಮೇಲೂ ಕೂಡ ದಾಳಿಗಳಾಗ್ತಿದ್ದಾವೆ. ಅಂದರೆ ಎಲ್ಲ ಇನ್ನು ಮುಂದಿನ ವರ್ಷ ಬಂದ ಕೂಡಲೇ ಈ ರೀತಿ ಗಣೇಶೋತ್ಸವದ ಮೇಲೆ ದಾಳಿ ಆಗುತ್ತೆ, ಈ ಥರ ಗಲಭೆ ಆಗುತ್ತೆ ಅಂತೇಳಿ ಹೇಳಿ ಒಂದೊಂದೇ ರಿಸ್ಟ್ರಿಕ್ಷನ್ ಆಗ್ತಾ ಗಣೇಶೋತ್ಸವವನ್ನೇ ಮುಗಿಸಿಬಿಡಬೇಕು ಅನ್ನೋ ಒಂದು ಉದ್ದೇಶ ಈ ಸರ್ಕಾರಕ್ಕೆ ಮುಸಲ್ಮಾನರಿಗೆ ಇದೆ ಅನ್ನೋದು ಇದರಿಂದ ಸ್ಪಷ್ಟವಾಗ್ತಿದೆ. ಇಲ್ಲಾಂದರೆ ಕರ್ನಾಟಕದ ಇತಿಹಾಸದಲ್ಲಿ ಎಲ್ಲೋ ಒಂದು ಕಡೆ ಅಲ್ಲಿ ಘಟನೆಗಳು, ವಿರಳವಾಗಿ ಘಟನೆಗಳನ್ನು ಸಂಭವಿಸ್ತಿದ್ದು. ಆದರೆ ಈ ಸರಿ ಕರ್ನಾಟಕದ ಮೂಲೆಗಳಲ್ಲೂ ಕೂಡ ಗಣೇಶೋತ್ಸವದ ಮೇಲೆ ಕಲ್ಲು ತೂರಾಟ ಮಾಡುವಂಥ ಪೆಟ್ರೋಲ್